ಮಡ್ಡಿ ಮಡೆಯ ಮುಟ್ಟ ಅವನ ಮುಖ ನೋಡಬೇಡ ಮಗ, ಮತ್ತೆ ನನ್ನ ಮುಖ ನೋಡಬೇಡ. ಅತ್ತೆ ನನ್ನ ಅವಸ್ಥೆಯನ್ನು ನಿಮ್ಮ ಮುಖ ನೋಡಿ ಮಾವನೇ ನಿಲ್ಲಿಲ್ಲ, ಇನ್ನು ಅವಳು ನಿಲ್ತಾಳ. ಇಡೀ ಹೆಜ್ಜೆ ಎಲ್ಲ ಹೆಜ್ಜೆ ಎಲ್ಲ ಅಂದ್ರೆ ಮಾವನದ್ದು ಹಾಗೆ. ಮಾವನದ್ದು ಮಾವ ಕಲಿಸಿದ್ದು ಹಾಗೆ. ಓ ಹಾಗ ಇಡೀ ಹೆಜ್ಜೆ. ಅತ್ತೆ ಆ ಗುಡಿ ಹೆಜ್ಜೆ ಎಲ್ಲ ತಂತ್ರಿಗಳಾಗಿ ಉಂಟಲ್ಲ. ತಂತ್ರಿಗಳದ್ದು ಎಂತದ್ದು ಮಗ, ತಂತ್ರಿಗಳು ಹೀಗೆ ಬರುದಲ್ಲ. ಯಾರು ಭಟ್ರು ಬಂದದ್ದು? ಯಾವ ಭಟ್ರು ಬಂದ ನಮ್ಮ ಮನೆಗೆ ಬಂದದ್ದು? ಅದು ಪ್ರಮೋದ ತಂತ್ರಿಗಳು ಬಂದದ್ದು. ಯಾಕೆ ಯಾಕೆ ಎಲ್ಲ ಹೋಯ್ತು, ಕೊನೆಗೆ ಅದು ಶುರು ಆಯ್ತು ಅವರದ್ದು. ಯಾಕೆ ನಿನಗೆ ಮಗ ಅಂತ ಹೇಳಿಲ್ಲ, ಗಂಡ ಮಗ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ನಮಸ್ಕಾರಕ್ಕೆ ನಮ್ಮ ತಿರಸ್ಕಾರ. ನಮಗೆ ನಾವೇ ಗೋಡೆಗೆ ಮೊನ್ನೆ ಬಲಿರೇ ಪರಾಕ್ರಮ ಕಂಠೀರವ. ಇದಕ್ಕೆ ಸುದ್ದಿ ಇಲ್ಲ. ಪ್ರಭಾಕರ ತನ್ನ ಪ್ರಖರವಾದ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸುವಂತಹ ಶುಭಗಳಿಗೆ ಉಷೆ ನಿಶೆಯನ್ನು ಬೀಳಿಕೊಡುವಂತಹ ಸಮಾರಂಭ, ಕತ್ತಲು ಬೆಳಕಿನಿಂದ ಹಾಲಿನಿಂದ ತನ್ಮಧ್ಯೆ ಇದ್ದು ಯಾವುದನ್ನು ಎಲ್ಲಿ ಯಾವ ರೂಪದಲ್ಲಿ ಹೇಗೆ ಪೂರೈಸಬೇಕು ಅದೆಲ್ಲವನ್ನು ಆಯಾ ಸ್ಥಳದಲ್ಲಿ ಆಯಾ ರೂಪದಲ್ಲಿ ಆಯಾ ಜಾಗೆಯಲ್ಲಿ ಪೂರೈಸಿ ಪೋಷಾಕಗಳನ್ನು ಧರಿಸಿ ಜಗಲಿಯಲ್ಲಿ ಓಲಗವನ್ನು ಕೊಟ್ಟಿದ್ದೇನೆ. ಬಲಿರೇ ಪರಾಕ್ರಮ ಕಂಠೀರವ. ನಮಸ್ಕಾರ. 3 ಸಲ ನಮಸ್ಕಾರ ಕೊಟ್ಟಾಗಲೂ ನೀವು ಹಿಂದಿರುಗಿ ಕೊಡ್ಲಿಲ್ಲ. ನಿಮ್ಮ ಲೆಕ್ಕದಲ್ಲಿ ನಾನು ಚಿತ್ರ ಜನ ಅಂತ ತಿಳ್ಕೊಂಡಿದ್ದೀರಾ? ಅಷ್ಟು ದೊಡ್ಡ ಜನ? ಹೌದು. ಶ್ರೀಮಾನ್ ಶ್ರೀ ಶ್ರೀ ಚಂದಗೋಪ ಅಂತಂದ್ರೆ ನಾವೇ. ನಿಮಗೆ ದೊಡ್ಡ ದೊಡ್ಡ ಮುಂಡಾಸಿನವರು ಬಂದ್ರೆ ಎದ್ದು ಬೇಗ ನಮಸ್ಕಾರ ಕೊಡ್ತೀವಿ. ನಮ್ದು ಇದು ಸಣ್ಣ ಅಲ್ವಾ? ಚಂದಗೋಪ ಅಂತಂದ್ರೆ ನಾನೇ. ಈಗ ಸರ್ವ ಆಡಳಿತ ನನ್ನ ಹತ್ರ ಇರುದು, ಆದ್ರೆ ಬೀಗಿನ ಕೈ ಮಾತ್ರ ಅಮ್ಮನ ಹತ್ರ ಇರುದು. ಅಮ್ಮ ಇಲ್ಲದ್ರೆ ನನಗೆ ಯಾವುದೂ ಇಲ್ಲ. ಅಮ್ಮನ ಬೆಳಿಗಿನ ಸುಪ್ರಭಾತ ಕೇಳದಿದ್ರೆ ನನಗೆ ಎಚ್ಚರ ಆಗುವುದೇ ಇಲ್ಲ. ಅವ್ರು ಹೇಳುದು ಒಂದೇ, ಸಗಣಿ ಮಂಜ 3 ಕಾಸಿನವನೇ, ಅನ್ನಕ್ಕೆ ದಂಡ ಕೂಟಿದವನೇ, ಅನ್ನ ಶತ್ರು ಏನು ಅಂತ ಹೇಳಿದಾದ್ಮೇಲೆ ನನಗೆ ಎಚ್ಚರ ಆಗುದು. ಹಾಗಾಗಿ ಅಮ್ಮ ಎಷ್ಟೇ ನನಗೆ ಬೈಯಲಿ, ಎಷ್ಟೇ ಬೇಕಂದ್ರೆ ಹೊಡೆಯಲಿ, ಅಮ್ಮನನ್ನು ದೇವರು ಅಂತ ಹೇಳಿ ನಾನು ಪೂಜೆ ಮಾಡುವ. ತಿಳಿದವರನ್ನು ಮಾತು ಹೇಳಿಲ್ವೇ? ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರಂತೇಳಿ. ಹಾಗಾಗಿ ನಾನು ಅಮ್ಮನನ್ನು ಸದಾಕಾಲ ಪೂಜೆ ಮಾಡ್ತಾನೆ ಇದ್ದೇನೆ. ಯಾಕಂತ ಹೇಳಿದ್ರೆ ತಿಳಿದವರನ್ನು ಮಾತು ಹೇಳಿದ್ರೆ, ಅಪ್ಪಮ್ಮ ಮಾಡಿದ ತ್ಯಾಗಕ್ಕೆ ಬೇಕಾಗಿ ನಾವು ಜೀವಂತ ಇರುವಾಗ ನಮ್ಮ ಬೆನ್ನಿನ ಚರ್ಮವನ್ನು ಸುಲಿದು ಅವರ ಕಾಲಿಗೆ ಚಪ್ಪಲಿಯನ್ನು ಮಾಡಿ ಹಾಕಿದ್ರೆ ಆ ಋಣದಿಂದ ಮುಕ್ತರಾಗುವುದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನಮ್ಮನ್ನು ತಣ್ಣಗಿರುವ ಅನ್ನವನ್ನು ಅವರು ಊಟ ಮಾಡಿ ಬಿಸಿ ಬಿಸಿಯಾದ ಅನ್ನವನ್ನು ನಮಗೆ ಕೊಡ್ತಾರಂತೆ. ತಮ್ಮನ್ನು ಬೆಚ್ಚಗಿನ ಹಾಸಿಗೆಯಲ್ಲಿ ಮಲಗಿಸಿ ತಣ್ಣಗಿರುವ ನೆಲದಲ್ಲಿ ಅವರು ಮಲಗ್ತಾರಂತೆ. ಹಾಗಾಗಿ ಅಪ್ಪಮ್ಮನ ಋಣ ದೊಡ್ಡದಂತ ತಿಳಿದವರು ಹೇಳಿದ್ದಾರೆ. ನನ್ನಾಗೆ ಎಲ್ಲರೂ ಅಪ್ಪಮ್ಮನನ್ನು ಗೌರವದಿಂದ ಪೂಜಿಸುವಾದ್ರೆ ಇಷ್ಟೆಲ್ಲ ಅನಾಥಾಶ್ರಮ ಇರುವುದಕ್ಕೆ ಸಾಧ್ಯ ಉಂಟ ಸ್ವಾಮಿ? ಎಲ್ಲ ಅಷ್ಟೇ, ಇವರು ಎಲ್ಲೋ ಇರ್ತಾರೆ, ಅವ್ರು ಎಲ್ಲೋ ಇರ್ತಾರೆ. ನಾನಾಗಲ್ಲ, ಸಾಯುವವರೆಗೂ ಅಮ್ಮನ ಸೇವೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ನೋಡಿ, ಇತ್ತೀಚೆಗೆ ಒಂದು ನಡೆದ ಘಟನೆಯನ್ನು ಹೇಳ್ತೀನಿ. ಯಾವುದೋ ಮುದುಕಿಗೆ 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು, ಎಲ್ಲ ಬೇರೆ ಬೇರೆ ಊರಲ್ಲಿದ್ರು. ಪಾಪ ಈ ಮುದುಕಿಗೆ ಹುಷಾರಿಲ್ಲದ ಜೋರಾಯ್ತು, ಸುದ್ದಿ ಹೋಯ್ತು, ಮಕ್ಕಳು ಯಾರು ಬರಲಿಲ್ಲ. ಹಣ ಬೇಕಾದ್ರೆ ವ್ಯವಸ್ಥೆ ಮಾಡ್ತೇನೆ ಅಂದ್ರು. ಮುದುಕಿಗೆ ಜೋರಾಯ್ತು. ಇನ್ನೇನು ಪಕ್ಕದ ಮನೆಯ ಹುಡುಗಪ್ಪ ತಗೊಂಡೋಗಿ ವೈದ್ಯಕೀಯ ಶಿಬಿರಕ್ಕೆ ಸೇರಿಸಿದ. 1 ತಿಂಗಳಾದ್ರೆ ಇವ್ರದ್ದು ಯಾರ್ದು ಮಕ್ಕಳದು ಸುದ್ದಿ ಇರಲಿಲ್ಲ. ಕೊನೆಗೆ 1 ತಿಂಗಳಿಗೆ ಸಾಧಾರಣ ಗುಣಮುಖಳಾಗಿ ಮನೆಗೆ ಬರುವಾಗ ಮನೆಯಲ್ಲಿದ್ದ ನಾಯಿ ಮುದುಕಿಯ ಹೆಗಲಿಗೆ ಹಾರಿ ಮುಖವನ್ನು ನೆಕ್ಕಲಿಕ್ಕೆ ಶುರು ಮಾಡಿದಂತೆ. ಆಗ ಮುದುಕಿಯ ಕಣ್ಣಲ್ಲಿ ನೀರು ಬಂತು. 3 ಜನ ಮಕ್ಕಳಿಗೆ ನಾನು ತುಪ್ಪದನ್ನವನ್ನು ಕೊಟ್ಟಿದ್ದೆ, ತಿಳಿಯನ್ನು ಮಾತ್ರ ನಾನು ನಿನಗೆ ಹಾಕಿದ್ದೆ. ತುಪ್ಪದನ್ನವನ್ನು ಊಟ ಮಾಡಿದ ಮಕ್ಕಳು ಬರಲಿಲ್ಲ, ತಿಳಿ ಕೊಡ್ದಂತ ನೀನು ಬಂದು ನನ್ನನ್ನು ಮುಖವನ್ನು ನೆಕ್ತಾ ಇದೆಯಲ್ಲ, ನಿಜವಾಗಿ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ರೆ ಉತ್ತಮ ಅಂತ ಮುದುಕಿ ಹೇಳಿದ್ರಂತೆ. ಎಷ್ಟು ಮಕ್ಕಳಿದ್ರೆ ಏನು ಪ್ರಯೋಜನ ಸ್ವಾಮಿ? ಹಾಗಾಗಿ ನನ್ನ ಅಮ್ಮ ಎಷ್ಟೇ ನನಗೆ ಜೋರು ಮಾಡಲಿ, ಏನೇ ಬೇಕಾದ್ರೆ ಹೇಳಿ, ನಾನು ಅಮ್ಮನನ್ನು ಗೌರವದಿಂದ ಪೂಜಿಸ್ತೇನೆ. ಹಾಗಾಗಿ ಇಲ್ಲಿಯ ಸರ್ವ ಅಧಿಕಾರ ನನ್ನ ಹತ್ರ ಇದ್ರು, ಬೀದಿಗಾಯಿ ಮಾತ್ರ ಅಮ್ಮನ ಹತ್ರ ಇರುವುದರಿಂದ ಏನೇ ಆಗಲಿ ಅಮ್ಮನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲದೆ ನಾನು ತೀರ್ಮಾನ ಮಾಡಿದ್ದೀನಿ. ನೆಂಟರು ಬಂದಿದ್ದಾರೆ. ನೆಂಟ್ರಿ ಏನ್ ಸ್ವಾಮಿ, ಯಾರಾದ್ರೂ ಏನಾದ್ರೂ ಕೊಡ್ತಾರೆ ಅಂತ ಹೇಳಿದ್ರೆ ನೆಂಟ್ರು ಎಷ್ಟು ಬರ್ತಾರೆ ಎಷ್ಟು ಹೋಗ್ತಾರೆ. ಅಲ್ಲ, ಹೋಗಿ ನೋಡು, ಸರಿ ವಿಚಾರಿಸು. ಇದು ಯಾರು ಗೊತ್ತಾ? ಇದು ನಮ್ಮ ಪೈಕಿ ಅಂದ್ರೆ ನನ್ನ ಹೆಂಡತಿ ಅಕ್ಕ. ಅಡ್ಡಿಲ್ಲ. ಅಲ್ಲ, ನಿಮ್ಗೆ ಅಡ್ಡಿಲ್ಲ ಯಾರಾದ್ರೂ. ನಮ್ಮ ಹೆಂಡತಿ ಅಕ್ಕ. ನೀವು ಸತ್ಯ ಬೇಕ್ರಿ ಇವಳ ಗಂಡ
ಏನು ಇವಳ ಗಂಡ ಉದ್ದಂಡ ಎನ್ನುವ ಹಾ. ಸೈನಿಕ ವೃತ್ತಿಯಲ್ಲಿ ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ಹೋಗಿದ್ದಾನೆ. ಹಾ. ಇವಳು ತನ್ನ ಮಗನ ಪ್ರಾಯದ ಕೃಷ್ಣನ ಜೊತೆ ಸುತ್ತಾ ಇದ್ದಾಳೆ. ಇಂಥ ಮರ್ಯಾದೆ ಬಿಟ್ಟವ ಹತ್ರ ಮಾತಾಡೋದು ನಾನ ಅಶ್ವತ್ಥ ಕಟ್ಟಿಗೆ ನಾಗ ಪ್ರತಿಷ್ಠೆ ಆದ ಹಾಗೆ ಉಂಟು. ಚತುಷ್ಪವಿತ್ರ ನಾಗಮಂಡಲೇ ಮಾಡ್ಬೇಕು, ಬೇರೆ ದಾರಿ ಇಲ್ಲ. ನೋಡಿ ಮತ್ತೆ ಮಾತಾಡಿ ಮಾತಾಡ್ಲಿಕ್ಕೆ ಇಂಥವ್ರ ಹತ್ರ ಮಾತಾಡುದು ನಾನ. ಮತ್ತೆ ಯಾರು ನಮ್ಮನೇಲಿ ಜನ ಇಲ್ವಾ? ಹಾ. ಅಮ್ಮ ಅಮ್ಮ ಏ ಅಮ್ಮ ಕೋಣ ಸಗಣಿ ಮಂಜ ಇದು ಅಮ್ಮ 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 ಒಂದಿಷ್ಟು ತಿಂದಿ ಇಲ್ಲಿ ಬಂದು ಬಿದ್ದಿ. ನನಗೇನು ಕೆಲಸ ಇಲ್ಲ ಮನೆಯೊಳಗೆ. ಏನಮ್ಮ ನನಗೆ ಯಾವಾಗಲೂ ನನ್ನನ್ನು ಜೋರ್ ಮಾಡಿ ನೀನ್ ಲಗಾಡಿ ಮಾಡಿದೆ. ಮತ್ತೆಂತ ಯಾವಾಗಲೂ ಒಂದು ಮಲಗಿ ಸಾಯ್ಲಿಕ್ಕೆ ಬಿಡುವುದಿಲ್ಲ. ಮಲಗಿ ಸಾಯ್ಲಿಕ್ಕೆ ನನ್ನ ಆರೋಗ್ಯ ಸರಿ ಇಲ್ಲ. ಮಲಗಿ ಸಾಯಿದ್ ಯಾಕಮ್ಮ ನೀನು 7, 8 ಬಸ್ಲೆ ಗಂಟೆ ಬರುವಾಗಿಲ್ಲ ಮತ್ತೆ ಅರ್ಧ ಆಯುಷ್ಯ ಮುಗಿತೇವೆ. ಎಂತ ಎಂತ ನಿನ್ನ ಕರ್ಮ ಎಂತ? ನಾನು ಯಾಕೆ ಅರ್ಥದ ಗೊತ್ತಾಯ್ತಾ? ನನ್ನ ಬೆರಳು ನೋಡಮ್ಮ. ಹೊಳಿಲಿಲ್ವೇನ? ಏನು ನೋಡಿದಮ್ಮ ನೋಡಮ್ಮ, ಬೆರಳು ಅಲ್ಲ ಗುರು ಅದು ನಿಮ್ಮ ಮಗನಿಗೆ ಅದು ಇದು ಪ್ರಪಂಚದಲ್ಲಿ ಅದ್ಭುತ ಉಗುರು ಬಂದದ್ದು. ಮತ್ತೆ? ಹಾಗಲ್ಲಮ್ಮ, ಬೆರಳಿನ ತುದಿಯನ್ನು ನೋಡ್ತಾ ಹೋಗು ನೀನು. ನೋಡು ನೋಡು ನೋಡು. ಅಮ್ಮ, ಈ ಗೊಬ್ಬರವನ್ನು ಎಲ್ಲಿ ಹಾಕ್ಬೇಕು? ಬನ್ನಿ ಬೇಡ, ನಾಳೆ ಬಿಡ್ಲಿಕ್ಕಿಲ್ಲ. ಅಲ್ಲ, ನಿಮ್ಮದೇ ತೋಟಕ್ಕೆ ಹಾಕ್ತೇನೆ. ಮಮತಾ ರವಿಯನ್ನು ತೋಟಕ್ಕೆ ಹಾಕ್ತೇನೆ. ಕಿವಿ ಬಿಟ್ಟು ನಂಬಲಿಕ್ಕಾಗುದಿಲ್ಲ. ಮಗ ಮಗ ರಾಧೆ ಮಗ ರಾಧೆ ಮಗ ರಾಧೆ ಮಗ ರಾಧೆ ಮಗ ಆಗುದು ಹೇಗತ್ತೆ? ರಾಧೆ ನನಗೆ ಮಗನ ಹಾಗಲ್ವಾ, ಮಗಳ ಹಾಗೆ. ರಾಧೆ ಮಗ ನೀನು ಈಗ ಬಂದ್ಯ ಮಗ, ಹೌದತ್ತೆ. ಮನೆಯಿಂದಲೇ ಬಂದ್ಯ ಮಗ, ಹೌದತ್ತೆ. ಮನೆಯಿಂದಲೇ ಬಂದ್ಯ. ಯಾಕೆ? ನಿನ್ನ ಅಪ್ಪ ಮಗ. ಅಪ್ಪ ಮಗ ಆಗುದು ಹೇಗತ್ತೆ? ಅಪ್ಪ ಮಗ ಮಗನ ಹಾಗೆ ಅಂತ ಹೇಳುದು. ನಿನ್ನ ಅಪ್ಪ ಕ್ಷೇಮದಲ್ಲಿದ್ದಾನ. ಮತ್ತೆ ನಿನ್ನ ಅಮ್ಮ ಮಗ. ಅಮ್ಮ ಅದೇ ನೀವು ಹೇಳಿದ ಹಾಗೆ. ಎಲ್ಲರನ್ನೂ ಮಗನ ಸಾಲಿಗೆ ಸೇರಿಸ್ಬೇಡಿ, ನಾನೊಬ್ಬನೇ ಸಾಕು. ಇಡೀ ಅಲ್ಲ, ಕುಟುಂಬ ಕ್ಷೇಮದಲ್ಲಿದ್ದಾರ ಮಗ. ಕ್ಷೇಮದಲ್ಲಿದ್ದಾರೆ. ನಿನ್ನ ಗಂಡ ಹೇಗಿದ್ದಾನೆ ಮಗ? ಅವರು ಕ್ಷೇಮ. ಅದೇ ಮಗ ಅಂತ ಹೇಳಿಲ್ಲ, ಗಂಡ ಮಗ. ಅಪ್ಪ ಯಾವ ನಿಮ್ಮ ಸುದ್ದಿ ಮಾತನಾಡುದು? ಮಾತನಾಡಿಯಾನು ಹಾ. ಮಾತನಾಡಿಯಾನು ಯಾಕತ್ತೆ? ಅಷ್ಟು ಪ್ರೀತಿ ನನ್ನಲ್ಲಿ. ಹೌದತ್ತೆ. ಒಂದೊಂದು ಸಲ ಹಾ. ಬಂದ್ರೆ 3 ತಿಂಗಳು 4 ತಿಂಗಳು ಇಲ್ಲೇ ಹೌದಾ? ಹೋಗುದೇ ಇಲ್ಲ. ಹೌದಾ? ಎಲ್ಲಿವರೆಗಂದ್ರೆ ನಾನು ಹೊರಗಡೆ ಹೋಗುವಾಗ ಅಲ್ಲಿಯೂ ಜೊತೆಯೋ, ನಿಮ್ಮ ಹಿಂದೆ ನನ್ನ ಹಿಂದೆ. ಹಾ. ಒಳಗಡೆ ಹೋದಾಗ ಹಾ. ನನ್ನ ಹಿಂದೆ. ಅಲ್ಲಿಯೂ ನಿಮ್ಮ ಹಿಂದೆ. ಅಡಿಗೆ ಕೋಣೆಯಲ್ಲಿ ಅಲ್ಲಿಯೂ ನನ್ನ ಹಿಂದೆ. ನಿಮ್ಮ ಹಿಂದೆ. ಬಾವಿ ಕಟ್ಟೆಯಲ್ಲಿ ಹಾ. ನನ್ನ ಹಿಂದೆ. ಮುಂದೆ ಹೋದ್ರೆ ಬಿಡುದಿಲ್ವಾ? ನಿಮ್ಮ ಹಿಂದೆ. ಹಿಂದೆ ಹಾ. ಹೆಚ್ಚು ಬಿಡಿ. ಹಾ. ಸ್ನಾನದ ಕೋಣೆಗೆ ಹೋಗುವಾಗ್ಲೂ ನನ್ನ ಹಿಂದೆ. ಹೌದತ್ತೆ. ಅಮ್ಮ, ಓ, ನೀನು ಬಚ್ಚಲ ಮನೆಗೆ ಹೋಗುವಾಗ್ಲೂ ನಿನ್ನ ಹಿಂದೆ, ನನ್ನ ಅಡಿಗೆ ಹಿಂದೆ. ಕೋಣೆಗೆ ಹೋಗುವಾಗ್ಲೂ ನಿನ್ನ ಹಿಂದೆ, ನನ್ನ ಹಿಂದೆ. ಹೊರಗೆ ಹೋಗುವಾಗ್ಲೂ ನಿನ್ನ ಹಿಂದೆ. ಹಿಂದೆ. ಈಗ ಗೊತ್ತಾಯ್ತಮ್ಮ, ಮನೆ ಬಿಟ್ಟು ಹೋದ ನನ್ನ ಅಪ್ಪಯ್ಯ ಇನ್ನೂ ಯಾಕೆ ಬರ್ಲಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ತು. ಮಡೆ ಮಡೆಯ ಮುಟ್ಟಾಳ ಕೋಣ ಸಗಣಿ ಮಂಜ. ಥು, ನಿನ್ನ ಮುಖಕ್ಕೆ. ಹಾಗಾದ್ರ ಅದರ ಅರ್ಥ ಏನು? ಅಲ್ಲ, ಮನೆಯಲ್ಲೊಬ್ಬ ಯಜಮಾನ ನಾನಿದ್ದೇನಲ್ಲ. ನನಗೆ ಅಷ್ಟು ಪ್ರೀತಿ. ಹೌದೌದು. ಈಗ ಬಂದೆ ಮಗ. ಹೌದತ್ತೆ. ಮಗ ಹಾ. ಇನ್ನೆಂತ ಮಗ? ಛೀ, ಏನು ಬಂದೆ ಮಗ? ಅದೇ, ಓ, ನಾನು ಬಂದು ಇಷ್ಟು ಹೊತ್ತಾಯ್ತು. ಓ, ಇವಳಿಲ್ಲ ಅತ್ತೆ. ಯಾರು? ಚಂದ್ರ. ಚಂದು. ಹೌದು. ಚಂದು ಹೌದು. ತೋರಿಸಲಿಲ್ವೇನು? ಇಲ್ಲ. ನೀನ್ ನೋಡ್ಲಿಲ್ಲ ಮಗ? ಇಲ್ಲ. ಹಾಗೆಲ್ಲ ಅವಳು ಹೊರಗೆ ಬರುವುದಿಲ್ಲ ಮಗ. ಹೌದಾ? ನಾವು ಹೇಳದೆ ಹಾ. ಬರುವುದೇ ಇಲ್ಲ. ಹೌದಾ? ಬರ್ಬೇಕಿದ್ರೆ ಈ ಸಗಣಿ ಮಂಜ ಹೇಳ್ಬೇಕು. ಒಮ್ಮೆ ಕರೆಯುತ್ತೆ. ನಾನಾ ಹೌದಾ? ನಾನೇ ಕಲಿಬೇಕಾ ನಿನಗೆ? ಹಾ. ಹಾ. ಚಂದು, ಏ ಚಂದು. ಸಗಣಿ ಮಂಜ. ಏನಮ್ಮ? ಏನದು ಮುರುಗಡೆ ಹಾಕಿ? ಅದು ಉಸ್ಮಾನ್ ರೇಖೆ. ಉಸ್ಮಾನ್ ರೇಖೆ. ಆವತ್ತು ಪೇತ್ರಿಯಲ್ಲಿ ಸೀತಾರಾಮನ ತಮ್ಮ ಉಸ್ಮಾನ್ ಇರ್ಲಿಲ್ವಾ? ಪೇತ್ರಿಯಲ್ಲಿ ಕೆಲವು ದಿವಸ ಸೀತಾರಾಮ ಇದ್ದದ್ದು. ಅದೇ ಅಮ್ಮ, ಶಿಕ್ಷಕ ವಂಶದಲ್ಲಿ.
ಶಿಷ್ಯರು ಇಕ್ಷಾಕು ವಂಶ. ಆ ವಂಶದಲ್ಲಿ ಸೀತಾರಾಮ ತಮ್ಮ ಅವನ ತಮ್ಮ ಲಕ್ಷ್ಮಣ. ಲಕ್ಷ್ಮಣ್ ಹ. ಅವ ಅವತ್ತು 3 ಗೆರೆ ಹಾಕಿದ್ದಲ್ವಾ? ಅವ 3 ಗೆರೆ ಹಾಕಿದ್ದು. ಹಾಗೆ ಇವತ್ತು ನಾನು 3 ಗೆರೆ ಹಾಕಿದ್ದು. ಆ ಗೆರೆಯನ್ನು ದಾಟಿ ಒಂದು ಹೆಜ್ಜೆ ಮುಂದಿಡಬಾರ್ದು. ಯಾರ ಮರ್ಯಾದೆ ಈಗ ಹೊಟ್ಟೆ ಕೊಡಪಾನ ಇಟ್ಕೊಂಡದ್ದು? ಏನು ಮರ್ಯಾದೆ? ನಮ್ಮನೆಗೆ ಚಿನ್ನದ ಕೊಡಪಾನ ಇಲ್ವಾ? ಬೆಳ್ಳಿಗೆ ಇಲ್ವಾ? ತಾಮ್ರದ ಇಲ್ವಾ? ಹಿತ್ತಾಳೆಗೆ ಇಲ್ವಾ? ಈ ಹೊಟ್ಟೆ ಕೊಡಪಾನ ಇಟ್ಕೊಂಡು ಬಂದದ್ದು ನನ್ನ ಎಷ್ಟೇ ಯಜಮಾನಿಗೆ ಅಂತ ತೋರಿಸಿದ್ದೇಕಾಗ ನೋಡು. ಅದೇ ಇದು ಬೇಡ ಹಾಗಾದ್ರೆ. ಬೇಡ ಅಂತ ಮಗ. ಬೇಡ ನೋಡಿ ಅತ್ತೆ. ಚಿನ್ನದ್ದು ಯಾರ್ದ? ಚಿನ್ನದ್ದು ಕೊಡಪನ ಯಾರ್ದು? ನಮ್ಮದು. ಬೆಳ್ಳಿಯದ್ದು ಯಾರ್ದು? ನಮ್ದೆ. ನಿನ್ನ ಅಪ್ಪ ಮಾಡಿಟ್ಟಿದ್ದಾನ? ಮತ್ತೆ ಯಾರು ಮಾಡಿ? ಎಲ್ಲ ನಾನು ಮಾಡಿಟ್ಟದ್ದು. ಅಪ್ಪ ಹೋದ್ಮೇಲೆ ಅಪ್ಪ ಇರುವಾಗಲ ಅಪ್ಪ ಇರುವಾಗ್ಲೇ ಮಾಡಿ. ಅತ್ತೆ ಓ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಾ? ಬೆಳಿಗ್ಗೆ ಏಳ್ಬೇಕು, ಕಸ ಗುಡಿಸಬೇಕು, ನೆಲ ಒರೆಸಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಅಡುಗೆ ಮಾಡಬೇಕು, ನೀರು ತರಬೇಕು, ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಬೇಕಾ? ಬರುವಾಗ ನಿನ್ನ ಅಪ್ಪನನ್ನು ಕರ್ಕೊಂಡು ಬರ್ಬೇಕಿತ್ತು. ನೋಡಿ ಅತ್ತೆ. ಎಂತದ ಅಪ್ಪದ ಸುದ್ದಿ ತೆಗೆಯುದು? ಅತ್ತೆ ಓ. ನಮ್ಮತ್ತೆಲ್ಲ ಅಡುಗೆ ಆಗ್ಲಿಲ್ಲ. ಏ ಮಗ, ಒಲೆ ಮೇಲೆ ಬೇಳೆ ಇಟ್ಟಿದ್ದೇನೆ. ಚಂದ ಬೇಳೆ ಯಾವ ಪ್ರಸಂಗದಲ್ಲಿ ಬೇಳೆ ಮುಗಿ- ಬೇಳೆಯೂ ಬೇಯುವುದಿಲ್ಲ. ನೀನು ಹುಡ್ಕೊಂಡು ಯಾರು ಬಂದದ್ದು ಮೇಲೆ? ಯಾರು ಬರ್ತಾರತ್ತೆ? ನಮ್ಮ ಮನೆಗೆ ಯಾರು ಬರ್ತಾರೆ? ಮನೆಗೆ ಯಾರು ಬರ್ತಾರೆ? ಕರೆದ್ರೆ ಯಾರು ಬರ್ತಾರೆ. ಸುದ್ದಿ ಇಲ್ಲದೆ ಹೋದ್ರೆ ಮತ್ತೆ ಬರುದು ಹೇಗೆ? ಯಾರು ನೋಡಲ್ಲಿ ಯಾರು ಬಂದಿದ್ರು? ನೋಡು ನಾಗವೇಣಿಯು ಬಂದಕ್ಕನ ಪದಕಿ ಬೇಗ ತುಳಿದಲು ಪರಸಿದಳಾಗಿ ಮಂಜ ಸತ್ತ ಅಮ್ಮ ಅಂತ ನೋಡ್ಲಿಲ್ಲ. ಯಾರು ಅಲ್ಲ ಚಂದ್ರ ಅಯ್ಯೋ ನಾನ್ ಕನಸಲ್ಲ ಎಚ್ಚರದಲ್ಲ ಒಂದು ಅರ್ಥ ಆಗ್ತಾ ಇಲ್ಲ ನನ್. ಎಚ್ಚರದಲ್ಲೇ ಬಂದ್ಯಾ? ತುಂಬಾ ಸಂತೋಷ ಆಯ್ತು. ನಿನಗಾಗಿ ಕಾಯುತ್ತಾ ಇದ್ದವಳು ನಾನು. ಬಂದ್ರಾ? ಹೌದು. ಬ್ರಾಹ್ಮಣರು ಬಂದ್ರಾ? ಬ್ರಾಹ್ಮಣರು ಹೇಗೆ ಬಂದದ್ದು ನಾನು? ಹೌದಾ? ಯಾರು ನಮ್ಮನೆಗೆ ಬಂದದ್ದು? ಯಾರು ಭಟ್ರು ಬಂದದ್ದು? ಯಾವ ಭಟ್ರು ಬಂದ ನಮ್ಮನೆಗೆ ಬಂದದ್ದು? ಯಾರು ಬಂದದ್ದು? ಅದು ಪ್ರಮೋದ ತಂತ್ರಿಗಳು ಬಂದದ್ದು. ಯಾಕೆ ಎಲ್ಲ ಹೋಯ್ತು. ಕೊನೆಗೆ ಅದು ಶುರು ಆಯ್ತು ಅವರದ್ದು. ಯಾಕೆ ನಿನಗೆ ಭಟ್ರು ಏನು ಭಟ್ರು ಬಂದ ಬಂದ ನಮ್ಮನೆಗೆ ಸುಮ್ಮನೆ ಬರ್ತಾರ? ಎಲ್ಲಿಂದ ಯಾರು ಕೊಟ್ಟಿದ್ದೀನಿ ಹಾಕೊಂಡು ಬೈಯುದು ನೋಡಿ, ಬ್ರಾಹ್ಮಣರಿಗೆ ಬೈಯುದು ನೋಡಿ. ಅಯೋಧ್ಯಾಕ ಇಲ್ಲಿ ಬಾ. ತಪ್ಪಿಯೂ ನೀನು ಬ್ರಾಹ್ಮಣರನ್ನು ಬೈಬೇಡ. ನಿನ್ನ ಜನ್ಮಕ್ಕೆ ಮೂಲ ಕಾರಣ ಒಬ್ಬ ಭಟ್ರು. ಎಂತ ಸತ್ಯ? ಓ ಎಂತ ಸರಿ ಮಾಡಿ ಒಂದು ಹೇಳಿ. ಸರಿ ಹೇಳ್ತೇನೆ. ಮದುವೆ ಆಗಿದೆ ನನ್ನ ಹುಟ್ಟಿಗೆ ಕಾರಣ ಭಟ್ರು. ಯಾಕೆ ಕೇಳು ಸೆಗಣಿ ಮಂಜ. ಮದುವೆ ಆಗಿ ತುಂಬಾ ವರ್ಷ ಆಯ್ತಾ? ನಮಗೆ ಮಕ್ಕಳೇ ಇರ್ಲಿಲ್ಲ. ಹಾಗೆ ಚಿಂತೆಯಲ್ಲಿರುವಾಗ ಒಬ್ರು ಭಟ್ರು ಬಂದ್ರು. ಬಂದವರಲ್ಲಿ ಏನು ಚಿಂತೆ ಅಂತ ನನ್ನಲ್ಲಿ ಕೇಳಿದ್ರು. ಆಗ ಹೇಳಿದ್ರೆ ಮಕ್ಕಳಿಲ್ಲ ಅಂತ. ದೇವರಿಗೆ ಹರಕೆ ಹೇಳಿದ್ರು. ಕ್ಷೇತ್ರಕ್ಕೆ ಸಂದರ್ಶನ ಮಾಡಿದ್ರೆ ನಿಮಗೆ ಮಗು ಆಗ್ತದೆ ಅಂತ ಹೇಳಿದ್ರು. ಆ ಭಟ್ರು ಬಂದು ಹೋದ ಮೇಲೆ ನೀನು ಹುಟ್ಟಿತು ಮಂಗ. ಆಗ ಹಾಗೆ 9 ತಿಂಗಳೆಲ್ಲ 7 ತಿಂಗಳೆಲ್ಲ ನಿನ್ನ ನೋಡುವಾಗ 7 ತಿಂಗಳು ತಂತ್ರಿಗಳು ಬಂದದ್ದು ಹೋದದ್ದು ಯಾವಾಗ ಅಂತ. ಈಗ ಅವರು ಬಂದದ್ರಿಂದ ಅವರು ಬಂದದ್ರಿಂದ ಇಷ್ಟು ಹೇಳಿದ್ರಿಂದ ಇವ್ರು ಹುಟ್ಟಿದ್ದು. ಅತ್ತೆ ಹಾಗಾದ್ರೆ ಇನ್ನೊಂದ್ಸಲ ಅವ್ರು ನಮ್ಮ ಮನೆಗೆ ಬರುದೇ? ಅದ್ಯಾಕೆ? ಅಲ್ಲ ಹೇಳಿದ್ದಷ್ಟೇ. ಏನು ಅಲ್ಲ ಅವ್ರು ಹುಟ್ಲಿಕ್ಕೆ ಕಾರಣ ಅವ್ರು ಬಂದು ಇನ್ನೊಂದು ಹೇಳಿದ್ರಿಂದ. ಹೇಳ್ತೇನೆ ಅಂತಲ ಮನಸ್ಸುಂಟು ಬೇಡ ಬೇಡ ಬೇಡ. ಆಗುದಿಲ್ಲ. ನಿಮಗಲ್ಲ ಅತ್ತೆ. ಮತ್ತೆ ಯಾರಿಗೆ? ಬೇಡ ಬೇಡ ಬೇಡ. ನಮ್ದೇನು ಕುಟುಂಬ ಯಾತ್ರೆಯ? ಬೇಡ. ನಿಮಗೆ ಕುಟುಂಬ ಯಾತ್ರೆಯ? ಅವ್ರು ಬರಲಿಲ್ಲ ಅಂತ ಕಣ್ಣಿಗೆ ಮುಚ್ಚಿ ನೋಡಿ. ಆಯ್ತು, ತುಂಬಾ ಸಂತೋಷ ಆಯ್ತು. ಬೇಗ ಬಂದಿದ್ಯಲ್ಲ, ಒಂದು 6 ತಿಂಗಳಿದ್ದು ಹೊರಡೋಬೇಕು. ಏನ್ 6 ತಿಂಗಳು? 6 ತಿಂಗಳಿಗೆ ಯಾರು ನೀನು ಅಪ್ಪ ಮಾಡಿ ಆಗ್ತಾರ? ನೀನು ಅಪ್ಪ ಮಾಡಿ ತಂದಿದ್ದೀಯ. ನೋಡಿ ಅತ್ತೆ, ನಾನು ಈಗಲೇ ಹೊರಡಬೇಕು. ಅಲ್ಲ ಅದೇ ನೋಡುದು ನಾನು. ನೀನ್ ಎಲ್ಲಿಗಾದ್ರೂ ಹೊರಡುದಿದ್ರೆ ನೀನು ಒಬ್ಬಳೇ ಯಾವತ್ತೂ ಹೋಗುವುದೇ ಇಲ್ಲ. ಸಖಿಯರೆಲ್ಲ ಕೂಡಿಕೊಂಡೇ ಹಿಂದೆ ಬರುವುದು. ಮುಂದೆ ಆಚೆ ಈಚೆ ಸಖಿ ವೃಂದವನ್ನು ಕೂಡಿಕೊಂಡು ಹೋಗುವಳು. ತುಂಬಾ ಸಂತೋಷ ಆಯ್ತು. ಏನು ಕಾರಣ ಇಷ್ಟೇ.
ಬ್ರಾಹ್ಮಣರು ಆಡುವಂತಹ ಮಾತನ್ನು ಆಲಿಸಿ ನಿನ್ನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ನೋಡು ಪುಟ್ಟ ಸೀರೆಯಲ್ಲಿ ಬಂದಿದ್ದೇನೆ. ಅದ್ರಲ್ಲಿ ಎಷ್ಟು ಚಂದ ಕಾಣ್ತೀಯ ಮಾತ್ರ. ಹೌದೇ? ಹೌದಾ? ಪುಟ್ಟದ್ದು ಹಾಗಲ್ವಾ? ಆದಷ್ಟು ಬೇಗ ಮನೆಯನ್ನು ಸೇರಬೇಕು. ನಾನು ಹೋಗದೇ ಇದ್ರೆ ನನ್ನವರಿಗೆ ಸಿಟ್ಟು ಬರ್ತದೆ. ಅವರಲ್ಲಿ ಹೇಳದೇ ಬಂದದ್ದು ನಾನು. ನೀ ಸ್ವಲ್ಪ ಸುಮ್ಮನಿರೆ ನೀನು. ಏನೇ? ಅತ್ತೆ, ಇಲ್ಲಿ ಬನ್ನಿ. ಇನ್ನು ಅಂಗಳದಲ್ಲೇ ಇದ್ದಾಳೆ, ಮನೆ ಒಳಗೆ ಬರ್ಲಿಲ್ಲ. ಬಾ ಒಳಗೆ ಹೋಗೋಣ, ಒಂದು ಸ್ವಲ್ಪ ದಿನ ಇದ್ದು ಹೋಗು ಅಂತ ಹೇಳಿ. ಸರಿ ಆಯ್ತಾ? ಅದು ಸರಿ ಸರಿ ಉಂಟು. ಅದು ಅಪರೂಪ. ಅಲ್ಲ ಅದು ಸರಿ ಉಂಟಂತೆ, ಅದು ಸರಿ ಉಂಟು. ಒಳಗಿದ್ದು ಸರಿ ಇಲ್ವಾ? ಇದು ಸರಿ ಉಂಟು, ಒಳಗಿದ್ದು ಸರಿ ಇಲ್ವಾ? ಆಗಲ್ಲ ಅತ್ತೆ, ಸರಿ ಉಂಟು. ಈಗ ಹೋಗ್ಬೇಕಂತ ಇನ್ನು ಮನೆ ಒಳಗೆ ಬರ್ಲಿಲ್ಲ. ನೀನು ಮರದ ಬುಡಕ್ಕೆ ಬಂದದ್ದ? ಅದೇ ನನ್ನ ಅವಸ್ಥೆ ಕೇಳಬೇಕು. ಅಲ್ಲಿ ಏನ್ ಸಿಟ್ಟು ಬರೋದು ಇಂಥದಕ್ಕೆ? ಸಿಟ್ಟು. ಏನು ನೀನು ಒಬ್ಬಳೆ ಮದುವೆ ಆದದ್ದು? ಹೇಳಿ ಬರ್ಲಿಲ್ಲ ಹೇಳಿದ್ರೆ ಅಯ್ಯೋ, ಹಾಗೆಲ್ಲ ಹೇಳದೆ ಬರಬಹುದು. ಹೇಳದೆ ಬರುವುದು ಏನು ಮಗ? ನನ್ನ ಕತೆ ಕೇಳ್ತೀಯಾ? ಏನಂತೆ? ಒಂದೊಂದ್ಸಲ ನಾನು ಮನೆಯಿಂದ ಹೋದ್ರೆ 3 ತಿಂಗಳಾದ ಮೇಲೆ ಬರುವುದು. ಎಂತದತ್ತೆ? ಓ, 3 ತಿಂಗಳ? ಓ, 3 ತಿಂಗಳು ಆದ್ಮೇಲೆ ಬರುದಾ? ಆದ್ಮೇಲೆ ಬಂದದ್ದು ನಾನು. ಎಂತದು? ಮಡ್ಡಿ ಎಂತದತ್ತೆ ಮಳೆಯ 3 ಮುಟ್ಟಾಳ ತಿಂಗಳು? ಕೋಣ. ಒಂದು ಸರಿ ಮಾಡಿ ಹೇಳಿ, ಏನು 3 ತಿಂಗಳು? ಸಂಬಂಧಿಕರ ಮನೆ ಹೆಚ್ಚುಂಟಾ? ಹಾ. ಎಲ್ಲಾ ಮನೆಗೆ ಹೋಗಿ ಅಲ್ಲಿ ಉಪಚಾರ ಆಗಿ ಅಲ್ಲಿಂದ ಬರುವಾಗ 3 ತಿಂಗಳು ದಾಟುತ್ತಾ ಇತ್ತು ಅಂತ ಹೇಳಿ. ಹಾಗೆ ಒಬ್ಬೊಬ್ಬರ ಮನೆಗೆ ಹೋಗಿ ಹಾ, ಮನೆ ಹೋಗಿ, ಮುಟ್ಟು ಹೋಗಿ, ಬಂದು ಮನೆಗೆ ಮುಟ್ಟುವಾಗ 3 ತಿಂಗಳ ಕೂಡು ಕುಟುಂಬ ಅಷ್ಟು 3 ತಿಂಗಳ ಹಾಕಿರ್ತದೆ. 3 ತಿಂಗಳು. ನಿಮಗೆ ಮೊದಲು ಹೋದ ಮನೆ ನೆನ್ಪುಂಟಲ್ಲ? ಯಾಕೆ? ಅಲ್ಲಿ ಕೇಳಿದ್ದು ನೆಂಟ್ರಲ್ವಾ? ನೆಂಟ್ರು. ಹಾ. ಅದು 3 ತಿಂಗಳ ಮೇಲೆ ವರ್ಷ ವರ್ಷ ಹೋಗ್ತಾ ಇರ್ತೇನೆ. ಸರಿ ಸರಿ ಅದು ಅದು ಗೊತ್ತಾಯ್ತಲ್ಲ ನಿಮ್ಗೆ. ಹಾಗೆ ಏನ್ ಸಿಟ್ಟು ಬರ್ತದೆ? ಹೋಗ್ಲೇಬೇಕು, ನಾನು ಹೋಗ್ಲೇಬೇಕು. ಅಲ್ಲ ಅಲ್ಲ ನೀವೇನು ಒತ್ತಾಯ ಮಾಡಿ ನಿಲ್ಬೇಕು ನೀವೇನು ಮರದ ಬುಡಕ್ಕೆ ಬಂದದ್ದ? ಯಾವತ್ತಾದ್ರೂ ಒಂದು ದಿನ. ನಿಮಗೆ ಅರ್ಥ ಆಗ್ಲಿಲ್ಲ. ಹಾ. ಈಗ ನಾವು ನಿಲ್ಲು ಹೇಳ್ತಾ ಇದ್ದೇವೆ. ನಾವ್ ಯಾರಿಲ್ಲಿ? ನಾವ್ ಹೆಣ್ಣು ಹೆಂಗಸು. ಹೆಣ್ಣು ಹೆಂಗಸು. ಹೌದು. ಹೌದೌದು. ನೀನು ಹೆಣ್ಣು, ನಾನು ಹೆಂಗಸು. ಹೌದತ್ತೆ, ನಾವ್ ಹೇಳಿದ್ರೆ ಹೆಣ್ಣು ಸಾಕು. ಹೆಂಗಸು. ಹೇಳ್ಬೇಕಾದ್ರು ಹೇಳ್ಬೇಕು ಅಂತ ಹೇಳುದು. ಮನೆಗೊಬ್ಬರು ಯಜಮಾನರು ಅಂತ ಇಲ್ವಾ? ಹೌದು, ಹೆಸರಿಗಾದ್ರೂ ಒಂದು ಮತ್ತೆ ಒತ್ತಲಿಕ್ಕೆ ಬೇಕು. ಹೇಳುವವರು ಹೇಳಬೇಕಲ್ಲ, ಮತ್ತೆ ಒಟ್ಟು ಸಮಸ್ಯೆ ಆಗಬಾರ್ದು. ಏ ಮಡ್ಡಿ ಮಡೆಯ ಮುಟ್ಟಾಳ ಕೋಣ ಸೆಗಡಿ ಮಂಜ. ಅಮ್ಮ ಅಮ್ಮ. ಬರ ಇಲ್ಲಿ. ಏನಮ್ಮ? ಬಾ ಅಂತ ಹೇಳಿದ್ರೆ ಬರುವವಳಲ್ಲ. ಹಾ. ಅಪರೂಪಕ್ಕೆ ಏನೋ ಬಂದಿದ್ದಾಳೆ. ಸರಿ. ನಿನ್ನ ನಾಲಿಗೆ ಸೇದು ಏನಮ್ಮ? ಹೋಗ, ಸಮಾಧಾನ ಮಾಡಿ ಇವತ್ತು ನಿಲ್ಲಿಕ್ಕೆ ಹೇಳ. ಹೋಗು. ಹೇಳುದಪ್ಪ. ಹೇಳು. ಹೇಗೆ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತು ರಾತ್ರಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಉಳಿದ ಅನ್ನವನ್ನು ಚಿತ್ರಾನ್ನ ಮಾಡಿ ಕೊಡ್ತೀನಿ, ತಿನ್ಕೊಂಡು ಉಳ್ಕೊಂಡು ಹೋಗ್ಬೋದು. ಏನು ಗೊತ್ತಿಲ್ಲ ಅಂತ ಭಾವಿಸಿಕೊಂಡ್ರು? ಹಾಗೆ ನಿಲ್ಲುವವರು ನಿಂತಾರ. ನೀನು ಸಾಲ ತಗೊಂಡಿದ್ದ. ಹಾಗೆ ಒಂದು ನಯ ವಿನಯ, ಒಂದು ನಗಡಿ ನಗಡಿ ಮಾತಾಡಿ. ಇದು ಹೇಗೂ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತು ರಾತ್ರಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದೇ? ಬಂಡಸಾಗಪ್ಪ. ಆಗ ಒಂದೊಂದು ಸಹಜತೆ ನೈಜತೆ ಬರ್ಬೇಕಂದ್ರಲ್ಲಿ. ಹಾಗೆ ಹೇಳು. ಇವತ್ತು ನಿಂತು ಹೋಗ್ಬೋದು, ಆಗುದಿಲ್ಲ. ಹಾಗಾದ್ರೆ ಇಷ್ಟು ಅವಸರದಲ್ಲಿ ಹೋಗ್ಬೇಕಾದ ಕಾರ್ಯ ಏನಂತ ಅಂತ ಬೇಡವಾ? ನನ್ನ ಪ್ರೀತನನ್ನು ಅರೆಗಳಿಗೂ ಬಿಟ್ಟಿದ್ದವಳು ನಾನಲ್ಲ. ಅದಕ್ಕಾಗಿ ಚಿಂತೆ. ಎಲ್ಲ ನನ್ನ ನಾಟ್ಯವೇ ಇರುವುದು. ಇವನಲ್ಲಿ ಅಂದ್ರೆ ಇಡೀ ಹೆಜ್ಜೆ ಎಲ್ಲ ಈ ಹೆಜ್ಜೆ ಎಲ್ಲ ಅಂದ್ರೆ ಮಾವನದ್ದು ಹಾಗೆ. ಮಾವನದ್ದು, ಮಾವ ಕಲಿಸಿದ್ದು ಹಾಗೆ. ಓ ಹಾಗ ಇಡೀ ಹೆಜ್ಜೆ. ಇಡೀ ಹೆಜ್ಜೆ. ಅತ್ತೆ, ಓ. ಆ ಗುಡಿ ಹೆಜ್ಜೆ ಎಲ್ಲ ತಂತ್ರಿಗಳಾಗಿ ಉಂಟಲ್ಲ. ತಂತ್ರಿಗಳದ್ದು ಎಂತದ್ದು ಮಗ? ತಂತ್ರಿಗಳು ಹೀಗೆ ಬರುದಲ್ಲ. ಅದರಲ್ಲಿ ಹುಡಿ ಹೆಜ್ಜೆ, ಇಡೀ ಹೆಜ್ಜೆ. ಮುಳ್ಳು ಎಲ್ಲ ಮುಳ್ಳು ಎಲ್ಲ ಕೌಚಿದ್ದು ಇಲ್ಲ. ನೋಡು, ಒಂದೇ ಮಾತು ಹೇಳ್ತೇನೆ ನಾನು. ನಿನ್ನ ಗಂಡನಷ್ಟು ಪವಾಡ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ದಿವಸದ ರಾತ್ರಿಗೆ ನಿನ್ನ ಗಂಡನ ಬದಲಿಗೆ ನಾನಿದ್ದೇನೆ. ಏನನ್ನು ಸುರಿದೆಯೋ ಬಾಬಾ, ಏನನ್ನು ಸುರಿದೆಯೋ? ನೀನು ಮಾತನಾಡಿದಲ್ಲ, ನೀನು ಪಗಳಿದ್ದು ಹಾಗೆ ಬಂದ ಹಾಗೆ ಹೇಳ್ತಾ ಇದೆಯಲ್ಲ, ನಿನ್ನದು ದೂರ ಪ್ರಯೋಜನ ಇಲ್ಲ. ನಿಮಗೆ ಇವತ್ತು ನನ್ನ ಆಯ್ತು ಕಿವಿಗೆ ಚಿತ್ತಗೆ ಭಾವ ನಿನ್ನ ಹೃದಯ ಬೇಡಿದ ಮಾತು ಚಿತ್ತಗೆ ಎದುರು ಬೇಡು ಬೇಗದಳು. ನೋಡಿದ್ರ ನಿಮ್ಮ ಮಗ ಹೇಳಿದಂತಹ ಮಾತನ್ನು ಕೇಳಿದ್ರ? ನಿಮ್ಮ ಕಿವಿ ಕಿವುಡಾಗಿ ಹೋಯ್ತಾ? ಕಣ್ಣು ಕುರುಡಾಗಿ ಹೋಯ್ತಾ? ಬಾಯಿ ಬಿದ್ದು ಹೋಯ್ತಾ? ಎಂತಹ ಮಗನಿಗೆ ಜನ್ಮ ಕೊಟ್ರಿ? ನಿಮ್ಮಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಚಂದ್ರ ಸಮವೇನೆಯಕ್ಕೆ ನಿನ್ನ ಮೆದುಳಿನಿಂದ ಭಯ ವಚನಗಳು ಬಂದ ಅವಮಾನ ಮಾತು ನೀ ಕೆಲವರು ತನಕ ನಮ್ಮ ನಿನ್ನ ಮನೆಗೆ ಇದ್ದು ಭಗವೇ ನಾನು ಸಮವೇನೆಯಕ್ಕೆ ನಿನ್ನ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಯ್ತು.
ಎಂತಹ ಉದ್ದೇಶದಿಂದ ಓಡೋಡಿ ಬಂದರೆ ಇಂತಹ ಮಾತುಗಳನ್ನು ಕೇಳಬೇಕಾ? ಇಲ್ಲ, ಇಲ್ಲಿ ಉಳಿಯುವುದಿಲ್ಲ. ನಾನು ಮನ ಬಿಟ್ಟು ಹೋಗುವುದೇ ಹೋಗ್ತಾರಂತೆ, ಇಲ್ಲಿ ಬನ್ನಿ ಅಂತ ಹೇಳಿ ಸ್ವಲ್ಪ. ಹೇಳಿ ಅಂತೆ. ಸಿಟ್ಟು ಜಾತವ ಮಾಡಿ ಬಿಡುವನದ ವರ್ಮ, ಸಿಟ್ಟು ಶಾಂತವ ಮಾಡಿ ಬಿಡುಮನದ ವರ್ಮ, ಇಷ್ಟು ನಿರ್ದಯದೊಳಗೆ ಜಗಿತು ಬಲಿ ನಮ್ಮ ತರಳ ಮೂಢನು ಅವನು ಅರಿಯದಾಡಿದನದನು, ತರಳ ಮೂಢನು ಅವನು ಅರಿಯದಾಡಿದನದನು, ಮರೆದು ಕೆಳೆಯಲ್ಲವನು ಅರಿತವಳು ನೀನು, ಸಿಟ್ಟು ಶಾಂತವ ಮಾಡಿ ಬಿಡು ಮನದ ವರ್ಮ, ಶಾಂತವ ಮಾಡಿ ರಾಧೆ ಮಗ, ನಿಮ್ಮದು ಮುಗಿಯಲಿಲ್ವಾ? ಇಷ್ಟು ಸಿಟ್ಟು ಬೇಕು ಮತ್ತೆ ಸಿಟ್ಟು ಬಾರದೆ? ಸುಟ್ಟು ರೊಟ್ಟಿ ತಿಂದು ಬಾಯಿ ಸೊಟ್ಟ ಹೋಗಿರ್ಬಹುದು, ಹೊಟ್ಟೆಗೆ ಹಾಕೊಳ್ಬೇಕು. ಎಂತ ಹೊಟ್ಟೆಗೆ ಹಾಕುವುದು? ಏನೋ ಒಂದು ಎಳ್ಳಿನ ಗದ್ದೆ ಎಷ್ಟು ತೊಂದರೆ ಆಯ್ತು. ಎಲ್ಲಿನ ಗದ್ದೆ? ಸ್ವಲ್ಪ ಎಳ್ಳಿನ ಗದ್ದೆ ಅಷ್ಟು. ಅವ ಏನೋ ತಪ್ಪು ಮಾತನಾಡಿದ. ಅವ ಮನುಷ್ಯನ, ಮತ್ತೆ ಅವ ಸರಿ ಇದ್ದಾನ. ಮತ್ತೆ? ಒಂದು ದಿವಸ ಆದ್ರೂ ಪದ್ಯದ ಅರ್ಥ ಸರಿ ಪದ್ಯದ ಅರ್ಥ ಬಿಟ್ಟೇ ಮಾತಾಡು ಅಬದ್ಧ ಪ್ರಲಾಪಿ. ನೀವಿದ್ದು ಈಗ ಆಯ್ತಲ್ಲ, ಏನು ಮಾಡುವ ಮಗ, ನನ್ನ ತಿರುಗಿ ಸಿಗುದಿಲ್ಲಲ್ಲ ಮಗ. ಇನ್ನಾದ್ರೂ ಸರಿ ಮಾಡಿ ಸ್ವಲ್ಪ. ಅವ ಏನೋ ತಪ್ಪು ಮಾತನಾಡಿದ. ಆ. ಅವನ ಮುಖ ನೋಡ್ಬೇಡ ಮಗ, ಮತ್ತೆ ನನ್ನ ಮುಖ ನೋಡ್ಬೇಡ. ಅತ್ತೆ, ನನ್ನ ಅವಸ್ಥೆಯನ್ನು ನಿಮ್ಮ ಮುಖ ನೋಡಿ ಮಾವನೇ ನಿಲ್ಲಿಲ್ಲ, ಇನ್ನು ಅವಳು ನಿಲ್ತಾಳ. ಅಕ್ಕ, ಏನೇ ಈಗ ಸಂತೋಷ ಆಯ್ತು ನಿಮಗೆ? ಎಲ್ಲೊಬ್ಬರಿಗೆ ಆದರ್ಶರಾಗಿ ಇರ್ಬೇಕಾದವರು ನಾವು. ಆ. ನೀನೇ ಈ ರೀತಿ ಆ, ಮನೆಯಿಂದ ಹೊರಟು ಹೋದ್ರೆ ನಾಳೆ ಜನ ಏನ್ ಆಡಿಕೊಳ್ಳುವುದಿಲ್ಲ ಏನು? ಜನ ಆಡುವುದು ಬಿಡೋಣ, ನನ್ನ ಮುಖ ನೋಡಿ ಆದ್ರೂ ನಿಲ್ಲೆ. ಈ ಮುಖ ನೋಡಿ ಆದ್ರೂ ನಿಲ್ಲಬಹುದಿತ್ತು. ನಿಮ್ಮ ಸ್ಥಿತಿ ನೋಡುವಾಗ ಬೇಸರ ಆಗುವುದು. ಎಮ್ಮೆಗೆ ಜ್ವರ ಬಂದ್ರೆ ಕೋಣಕ್ಕೆ ಬರೆ ಹಾಕುವುದು ಯಾವ ನ್ಯಾಯ ಹೇಳು? ಹಾಕಬೇಕು. ಯಾಕೆ? ಎಮ್ಮೆಗೆ ಜ್ವರ ಬಂದ್ರೆ ಕೋಣಕ್ಕೆ ಬರೆ ಹಾಕಬೇಕು. ಅದು ಯಾಕೆ? ಎಮ್ಮೆ ಹತ್ತಿರ ಹೋಗುದು ಕೋಣ ಅಲ್ವಾ? ಅಯ್ಯೋ, ಬರೆ ಹಾಕಬೇಕು. ನಾನು ಹಾಗೆ ಹೇಳಿದರೆ ಒಮ್ಮೆ ಹೇಳಿದ್ದವಳು. ಉಪ್ಪನ್ನೇ ತಪ್ಪು ಮಾಡಿದ್ಯಾ? ಹೋಯ್ತು ಮಗ, ಹೋಯ್ತು. ನಾನೇ ಕಷ್ಟದಲ್ಲಿ ಬಂದದ್ದಿದ್ದ ಅದನ್ನು ಯಾರು ಒಪ್ಪಿಕೊಂಡು ಅಂದ್ರೆ ತಪ್ಪು ಈಗ ಮಾಡಿ- ತಪ್ಪು ಮಾಡಿದ್ಯಾರು? ಮಗ ಕ್ಷಮೆ ಕೇಳ್ಬೇಕಾದ್ಯಾರು? ಅವನಿಗೆ ಕೇಳ್ಬೇಕು. ಮತ್ತೆ ನಾವು ಕೇಳುದು ಸರಿಯಾ? ಹಾಗೆ ಹಾಗೆ ಅವರಲ್ಲಿ ಕ್ಷಣ ಕೇಳಲಿಕ್ಕೆ ಹೇಳಿ. ಆಹಾ, ಕೇಳಿ ಗುಟ್ಟು ಗೊಮ್ಮನಾಗಿ ಮಲ್ಲಿ ಜಾತ್ರೆಯಲ್ಲಿ ಕೊಂಡೋಗ್ತಿದ್ದು ಸ್ವಲ್ಪ ಜನ ಆಗಲ್ಲ ಆಗಲ್ಲ. ಏ ಮಡ್ಡಿ ಮಡೆಯ ಮುಟ್ಟಾಳ ಕೋಣ ಸೆಗಣಿ ಮಂಜ ಕನಕಾಂಬ. ಅಮ್ಮ, ಯಾರೋ ಯಾರಿಗೋ ಹೊಡೆಯುತ್ತಿದ್ರು ಅಂತ ಕನಸು ಬಿತ್ತು ಅಮ್ಮ. ಅದೊಂದು ಹಳ್ಳದಲ್ಲಿ ಬಿದ್ದ ಕೋಣನಿಗೆ ಕನಸು ಬಿದ್ದ ಹಾಗೆ ಅಲ್ವಾ? ರಂಗ ನನ್ನ ಮಗನೇ, ಅಮ್ಮ, ಬಾಯ್ಲಿ ನಿನ್ನ ತಲೆ ಎಲ್ಲಿದೆ ಮಗ? ತಲೆ ಸರಿ ಉಂಟಾ ಇಲ್ವಾ? ಏನಂದೆ ನೀನು? ಆತನ ಬದಲಿಗೆ ನಾನು ಅಂತ ಹೇಳಿದ್ಯಾ? ಹೇಳ್ಬಹುದಾ? ಏನಮ್ಮ? ಆಲೋಚನೆ ಮಾಡಿ ನೋಡು. ಹ, ಈಗ ಹ್ಮ್, ನಿನ್ನಪ್ಪ ಇಲ್ಲ ಮನೆಯಲ್ಲಿ, ಹ, ಯಾರಾದ್ರೂ ಒಬ್ರು ಬಂದು ಹ, ನನ್ನಲ್ಲಿ ಹ. ಅವರ ಬದಲಿಗೆ ನಾನಿದ್ದೇನೆ ಅಂದ್ರೆ ಏನುಂಟು ನೀನು? ಅದು ನಿನ್ ಖುಷಿ ಅಮ್ಮ. ಬಿಡುತ್ತೆ ಅಪ್ಪ, ಬೇಡ. ಈಗ ನೀನೇ ಇಲ್ಲದ ಹೊತ್ತಿನಲ್ಲಿ ಹ. ಚಂದ್ರಾವಳಿಯಲ್ಲಿ ಬಂದು ಹ. ಆತನ ಬದಲಿಗೆ ನಾನಿದ್ದೇನೆ ಅಂದ್ರೆ ಏನ್ ಮಾಡ್ತೀನಿ? ಅವನನ್ನು ಕಡಿತೇನೆ, ಹುಗಿತೇನೆ, ಸಿಗಿತೇನೆ. ಯಾರ ಮೃಗಾಸಿನ? ಹೌದಾ? ಅಷ್ಟು ಸಿಟ್ಟು ಬರ್ತದ? ಅಲ್ಲ, ನಿನ್ನ ಹತ್ರ ಯಾರಾದ್ರೂ ಕೇಳಾರ್ಯ? ನಿನ್ನ ಹರಕುಬಾಯಿಯ ಮುಂದೆ ಯಾವ ಗಂಡ ಹತ್ರ ಬಂದು ಮಾತಾಡ್ಯಾನ ಹಾಗೆ? ಅದನ್ನೇ ಹೇಳಿ ನಿನ್ ಖುಷಿ ಅಂತ. ಈಗ ಸರಿ ಇದ್ದ ಬಾಯಿ ಹತ್ರ ಕೇಳಿದ್ರೆ ಏನ್ ಮಾಡ್ತಿ? ಏನಮ್ಮ? ಅದಕ್ಕೆ ಹ. ನೀನು ತಪ್ಪು ಮಾಡಿದ್ದಿ. ಹ. ಆ ರೀತಿ ಮರ್ಯಾದಸ್ಥ ಹೆಣ್ಣು ಮಕ್ಕಳಲ್ಲಿ ಮಾತನಾಡಬಾರದು. ಸರಿ. ಈಗ ಹೇಗೂ ತಪ್ಪು ಮಾಡಿದ್ಯಲ್ಲ, ಹೌದು. ಹೋಗು ಕ್ಷಮೆ ಕೇಳು. ಒಂಚೂರು ಸೀರೆ ಎತ್ತು. ನೋಡಿ ಸೀರೆ ಎತ್ತಬೇಕಂತೆ. ಒಂದು ಪ್ರಕರಣವೇ ಮುಗಿಲಿಲ್ಲ, ಮತ್ತೆಂತ ಸೀರೆ ಎತ್ತುವುದು?
ಅಲ್ಲಮ್ಮ ಪ್ರಕರಣದ ಮೇಲೆ ಪ್ರಕರಣ ಸೃಷ್ಟಿ ಮಾಡಿ ಹಾಕ್ತೀರಲ್ಲ ನೀವು. ಹೆಣ್ಣು ಮಕ್ಕಳಲ್ಲಿ ಹಾಗೆ ಕೇಳುದು. ಅಲ್ಲಮ್ಮ ಪಾದ ಕಾಣುವುದಿಲ್ಲ, ಮತ್ತೆ ಮುಟ್ಟಿದ್ದು ಸರಿ ಇಲ್ಲ ಅಂತ ಹೇಳಿ. ಕಾಣುವುದು ಯಾಕೋ ಪಾದದ ನೇರಕ್ಕೆ ಕೈ ಮುಗಿ. ಹೆಣ್ಣು ಮಕ್ಕಳನ್ನೆಲ್ಲ ಸಭ್ಯ ರೀತಿಯಲ್ಲಿ ಹಾಗೆ ಮಾತನಾಡಬಾರ್ದು. ಎರಡು ಅದು ನಮ್ಮಲ್ಲಿ. ಎರಡು ಪಾದದ ಹಚ್ಚಿಕೊಂಡು ಬೇರೆಲ್ಲಿ ಆದ್ರೂ ಇಂಥದ್ದು ಮಾತನಾಡಿ, ಬೇರೆಲ್ಲಿ ಆದ್ರೂ ಎಂತಾದ್ರೂ ಮಾತನಾಡಿ, ಇಲ್ಲಿ ಮಾತನಾಡಬೇಡ. ಆಯ್ತು, ಹೇಳಿದ್ದು ತಪ್ಪಾಯ್ತು. ಒಂದು ದಿವಸ ನಿಂತ್ಕೊಂಡು ಹೋಗ್ಬೋದು. ಆದ್ರೆ ಅತ್ತೆ ಓ, ಇವನ ಮೇಲೆ ಪೂರ್ಣ ಭರವಸೆ ಎನ್ನುವುದಿಲ್ಲ. ಯಾರಿಗೂ ಇಲ್ಲ ಮಗನ್, ನಾವು ಮಾತ್ರ ನಂಬಿಕೊಳ್ಳುವುದು ಅಷ್ಟೇ. ಹಾಗಲ್ಲತ್ತೆ, ಎಲ್ಲಿಯಾದ್ರೂ ಕಾಪು ಮತ್ತು ಚಂದ. ಅದಕ್ಕೆ ನನ್ನ ಹುಟ್ಟು ಯಾರಿಗೂ ನಾನು ಕೊಡ್ಲಿಲ್ಲ. ಕೋಣೆಯಲ್ಲಿರುವಂತಹ ಸಂದರ್ಭ ಎಲ್ಲಿಯಾದ್ರೂ ಒಳಗೆ ಬಂದ್ರೆ ಒಳಗೆ ಬಂದ್ರೆ ಗೊತ್ತಾಗ್ತದಲ್ಲ. ಎಂತ ಗೊತ್ತಾಗ್ತದೆ? ಎಂತ ಗೊತ್ತಾಗ್ತದೆ? ಒಳಗೆ ಬಂದ್ರೆ ಗೊತ್ತಾಗಿ ಹೋಗಬಾರ್ದು ಅಂತ ಹೇಳಿ ಗೊತ್ತಾಗಿ ಹೋಗ್ಬಾರ್ದ? ಗೊತ್ತಾಗಿ ಹೋಗ್ಲೇಬಾರ್ದು. ಮಟ್ಟಿ ಮಡೆಯ ಮುಟ್ಟಾಳ ಭರವಸೆ ಇಲ್ವಾ? ಭರವಸೆಯ ಮಾತು ಬೇಕು. ಭರವಸೆ. ಹಾಗಾದ್ರೆ ಛಲಮದದೊಳನೆಂದ ತಿಳಿಯದೆ ಮನದಿ ಗಣಿಸದಿರೆನ್ನ ವಚನಕ್ಕೆ ಜನನಿ ಆಣೆಯುವುದೇ ಬರಿ ಅಂತರದಿ ನಿನ್ನೊಡನೆ ಮಾತನಾಡಿನ ಒಳಗೆ ಬಂದರೆ ಜಾತಿ ಹೀನನು ಎನ್ನುತ್ತ ನಂಬುಗೆ ಆತನೋದರಿಗೆ ಕಪಟದ ಸುಧದಿ ಬರೆ ಒಳಗೆ ದೊಡ್ಡ ಯಾಜಿಯವರು ನಿಂತಿದ್ದಾರೆ. ಯಾಜಿಯವರ ಕಾರ್ಯಕ್ರಮ. ನಿಮ್ಗೆ ಅವರು ಐರೋಡಿಗೆ ಹೋಗಿದ್ದ ನಮ್ಮ ಪ್ರಾಯದವರೆಗೂ ಆ ಭರವಸೆ ಬೇಕು. ನಾನು ಒಳಗೆ ಬರುವುದಿಲ್ಲ 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 ಬಂದ್ರೆ ಬಂದ್ರೆ ಗೊತ್ತಾಗ್ತದೆ. ಎಂತ ಗೊತ್ತಾಗ್ತದೆ? ಬಂದ್ರೆ ಎಲ್ರಿಗೂ ಗೊತ್ತಾಗ್ತದೆ. ಹೋಗ್ಬಾರ್ದು ಅಂತ ಹೇಳಿ ಹೋಗ್ಬಾರ್ದು. ಭರವಸೆ ಇಲ್ಲ. ಭರವಸೆ ಬೇಕಾ? ಒಂದು ವೇಳೆ ನಾನು ಒಳಗೆ ಬಂದ್ರೆ ಅಪ್ಪನ ಹುಟ್ಟಿದವನೇ ಅಲ್ಲ. ಏ ಮಂಗ, ಮತ್ಯಾರಿಗೆ ನನ್ನ ಶೀಲದ ಬಗ್ಗೆ ಶಂಕೆ. ಮಹಾಪತಿವ್ರತೆ ಬಹುಪತಿವ್ರತೆ. ನಿಮ್ಮ ಶೀಲಕ್ಕ ನಿಮ್ಮ ಶೀಲಕ್ಕ ಯಾರು? ಆಯ್ತತ್ತೆ. ಏನಮ್ಮ ನಿಮ್ಮ ಮಾತಿನ ಅದು ಬೇಡ, ನನಗೆ ಅಪ್ಪ ಅರ್ಥ ಆಗ್ತದೆ. ಬಂದ್ರೆ ಹಾಗಾಗಿ ಅದಲ್ಲ. ಈ ಪ್ರಪಂಚದಲ್ಲಿ ನನಗೆ ಎಲ್ಲ ದೈವ ದೇವರ ಅಮ್ಮ ಬಿಟ್ಟರೆ ಬೇರೆ ಯಾರಿಲ್ಲ. ಅಮ್ಮನ ನೋಡೇ ಹೇಳ್ತೇನೆ. ತಲೆ ಕೈ ಇಟ್ಟು ಕೈ ಮುರಿತೇನೆ. ಗಟ್ಟಿ ಅಮ್ಮ ಗಟ್ಟಿ. ಅಮ್ಮ, ಇನ್ನ ವಿಶ್ವಾಸ ನನಗಿಲ್ಲ. 5-6 ವರ್ಷಕ್ಕೆ ಮೊದಲೇ ಹೋಗಿದೆ. ನನ್ನ ತಲೆ ಕೈ ಇರ್ಬೇಕು. ಇಲ್ಲ ಎಂತ ಒಳಗೆ ಬರುದಿಲ್ಲ ಬರುದಿಲ್ಲ ಬರುದಿಲ್ಲ. ಆಯ್ತಲ್ಲ, ಇನ್ನಾದ್ರೂ ಸರಿ ಆಯ್ತಲ್ಲ. ಹಾ ಆಯ್ತು. ಹಾ ಹೋಗಿ ಹೋಗಿ. ಅಪರೂಪಕ್ಕೆ ಬಂದಿದ್ದಾಳೆ. ಹಾ. ಏನಾದ್ರೂ ವಿಶೇಷವಾಗಿ ಅಡುಗೆ ಮಾಡ್ಬೇಕು. ಏನ್ ಮಾಡುದು? ಅದು ಇದು ಬಹು ಅಡಿಗೆ ಮಾಡು. ಬಹು ಅಡಿಗೆ ಬಹು ವಿಧದ ಅಡಿಗೆ ಮಾಡು. ಅತ್ತೆ ಅತ್ತೆ ಗಸಿ ಗಸಿ ಪಾಯಸ. ಗಸೆ 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 ಆದೀತು ಮಗ. ನೀವಿಬ್ರು ಒಳಗೋಗಿ ಕಸಕಸೆ ಪಾಯಸ ಮಾಡಿ. ಗೋಡಂಬಿ ಬೀಜ ಬೇಕು. ಬೀಜ ಆಯ್ತು, ಒಳಗಿರ್ತೇವೆ ನಾವು. ಇಬ್ರು ಹೋಗಿ ಬೀಜ ತಿನ್ನಿ. ಈ ಹೆಂಗಸರಿಗೊಂದು ಪೂರ್ಣ ಅಧಿಕಾರ ಕೊಟ್ಟು ನಾವು ಸೋತು ಹೋಗಿದ್ದೇವೆ. ಬೆಳಿಗ್ಗೆ ಕೋಣೆ ಖಾಲಿ ಮಾಡಿ. ಹೇ! ಏನಮ್ಮ? ಇಲ್ಲಿ ಒಳಗೆಲ್ಲಿ ನಾನು ಒಳಗೆ ಹೋಗಿ ಹೇಳ್ಕೊಬೇಕು. ಎಂತ ನೋಡುದು? ಹಾಗಲ್ಲಮ್ಮ, ನೀನ್ ಹೇಳಿದ್ದಲ್ವಾ? ನಾನು ಒಳಗೆ ಬರುವುದಿಲ್ಲ ಅಂತ ಮಾತ್ರ ಹೇಳಿದ್ದು. ಹಾ. ಕಿಟಕಿಯಲ್ಲಿ ಇಣುಕುದಿಲ್ಲ ಅಂತ ಹೇಳಿದೆಯಲ್ಲ. ಇಣುಕಬಾರ್ದು. ಆಯ್ತಮ್ಮ. ಹೆಣ್ಣು ಮಕ್ಕಳು ಈಗ ನಮ್ಮ ಅಮ್ಮ ಹಾಸಿಗೆ ತಲೆದಿಂಬು ಕಂಬಳಿ ಎಲ್ಲ ಒಳಗುಂಟಲ್ಲಮ್ಮ. ಅದೆಲ್ಲ ಅಲ್ಲಿ ನಾವು ಹೊರಗೆ ಮಲಗುದ ಇವತ್ತು ಇಬ್ಬನಿ ಬೇರೆ ಬೀಳ್ತಾ ಉಂಟು. ನೀನು ಹಾ. ನಾನು ಜಗಲಿಯಲ್ಲಿ ಮಲಗ್ತೇನೆ. ಹಾ. ನೀನೆಲ್ಲಿ ಮಲಗ್ತೇನೆ? ಚಳಿ ಆದ್ರೆ ಏನ್ ಮಾಡೋದಮ್ಮ? ನೀನು ಆ ತುಳಸಿ ಕಟ್ಟೆ ಹತ್ರ ಉಂಟಲ್ಲ, ಹಾ. ನಮ್ಮ ನಾಯಿ ಮಲಗುವ ಜಾಗ, ಹೌದು. ಅಲ್ಲಿ ಮಲಗು. ಹೊತ್ಕೊಳ್ಳಿಕ್ಕೆ ಏನಮ್ಮ? ಅದು ಮಲಗುವ ಗೋಣಿ ಉಂಟಲ್ಲ, ಅದನ್ನು ಹೊತ್ತುಕೋ. ಬೇಡಮ್ಮ, ನಾನು ನಿನ್ ಜೊತೆಲೇ ಬರ್ತೇನೆ. ನನ್ನ ಜೊತೆ ನಿನ್ನ ವಿಶ್ವಾಸ ನಾಯಿ ಬಂದ್ರೆ ಇಲ್ಲ. ನಾವು ಇಬ್ಬರಿಗೆ ಅಲ್ಲಿಗೆ ಬರೋಣ.